ಪಟ್ಟಣದ ಪೇಟೆ ಮುಖ್ಯ ರಸ್ತೆಯ ಹಳೆ ಕರ್ನಾಟಕ ಬ್ಯಾಂಕ್ ಪಕ್ಕದ ರಸ್ತೆಯ ಕೋಳಿ ಅಂಗಡಿಯಲ್ಲಿ ಬಳಸುತ್ತಿದ್ದ ಅಡಿಗೆ ಸಿಲಿಂಡರ್ಗೆ ಬೆಂಕಿ ತಗುಲಿದ್ದು ಸಿಲಿಂಡರ್ ಬೆಂಕಿ ಹತ್ತಿಕೊಂಡಿರುವುದನ್ನು ಕಂಡು ಅಕ್ಕಪಕ್ಕದ ಅಂಗಡಿಯವರು ಮತ್ತು ಸ್ಥಳೀಯರು ಕೆಲಕಾಲ ಗಾಬರಿಗೊಂಡ ಘಟನೆ ನಡೆಯಿತು. ಪಟ್ಟಣದ ಪೇಟೆ ಮುಖ್ಯ ರಸ್ತೆಯ ಹಳೆ ಕರ್ನಾಟಕ ಬ್ಯಾಂಕ್ ಪಕ್ಕದ ರಸ್ತೆಯ ಕೋಳಿ ಅಂಗಡಿಯಲ್ಲಿ ಬಳಸುತ್ತಿದ್ದ ಅಡಿಗೆ ಸಿಲಿಂಡರ್ಗೆ ಬೆಂಕಿ ತಗುಲಿದ್ದು ಸಿಲಿಂಡರ್ಗೆ ಬೆಂಕಿ ಹತ್ತಿಕೊಂಡಿರುವುದನ್ನು ಕಂಡ ಅಕ್ಕಪಕ್ಕದ ಅಂಗಡಿಯವರು ಮತ್ತು ಸ್ಥಳೀಯರು ಕೆಲಕಾಲ ಗಾಬರಿಗೊಂಡಿದ್ದಾರೆ. ನಂತರ ಪೊಲೀಸ್ ಠಾಣೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ತಿಳಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸಿಲಿಂಡರ್ಗೆ ಹತ್ತಿಕೊಂಡಿದ್ದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟರಲ್ಲಿ ಕೋಳಿ ಅಂಗಡಿಯ ಸೀಲಿಂಗ್ ಹಾಗೂ ಇತರೆ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ವಲ್ಪ ದರದಲ್ಲಿ ಸಿಲಿಂಡರ್ ಸ್ಫೋಟವಾಗುವುದನ್ನು ತಡೆದಿದ್ದಾರೆ ಎನ್ನಲಾಗಿದೆ. ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಮಾತನಾಡಿ, ಕೋಳಿ ಅಂಗಡಿಯಲ್ಲಿ ಡ್ಯಾಮೇಜ್ ಆಗಿದ್ದ ಹಳೆಯ ರೆಗ್ಯುಲೇಟರ್ ಬಳಸುತ್ತಿದ್ದ ಕಾರಣ ಇರಬಹುದು ಎಂದಿದ್ದಾರೆ. ಕೋಳಿ ಅಂಗಡಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬಳಸುವ ಬದಲು ಗೃಹ ಬಳಕೆಯ ಸಿಲಿಂಡರ್ ಬಳಸುತ್ತಿದ್ದು ಸಿಲಿಂಡರ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಹಾಗೂ ಗೃಹ ಬಳಕೆಯ ಸಿಲಿಂಡರ್ ಬಳಸಿದ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ರೆಗ್ಯುಲೇಟರ್ನ ಹಿಂಗೆ ಉಪಯೋಗಿಸ್ಬೇಕು ಅಂತ ಎಲ್ಲ ಇಡೀ ಅರ್ಕಲ್ಗೂಡು ತಾಲೂಕಿಗೆ ನಾವು ಡೆಮೋ ಮಾಡ್ತಾ ಇದ್ದೀವಿ ಸರ್. ಈಗ ವಾರದಲ್ಲಿ 3 ಡೆಮೋ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ಜನಗಳಿಗೆ ಆದಷ್ಟು ಎಚ್ಚೆತ್ಕೊಳ್ಳಿ ಅಂತ ನಮ್ಮ ಏನಾಗುತ್ತೆ ನಮ್ಮದು ಅಗ್ನಿ ಅನಾಹುತಗಳು ಆ ಥರ ಎಲ್ಲ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದೀವಿ ಸರ್ ನಾವು. ಈಗ ಇಲ್ಲಿ ಉಪಯೋಗಿಸ್ತಿದ್ದು ಡೆಮಾಸ್ಟಿಕ್ ಕಮರ್ಷಿಯಲ್ ಸಿಲಿಂಡ್ರು? ಡೆಮಾಸ್ಟಿಕ್. ಈಗ ಇದ್ರ ಮೇಲೆ ಮನೆ ಸಿಲಿಂಡರ್. ಈಗ ನೀವೇನಾದ್ರು ಕೇಸ್ ಇದು ಮಾಡ್ಬೋದಾ ಇದ್ರ ಮೇಲೆ? ಇದ್ರ ಮೇಲೆ ನಮ್ಮ ಮೇಲಧಿಕಾರಿ ಕನ್ಸಲ್ಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಆ್ಯಕ್ಷನ್ ತಗೋತೀವಿ. ಅವರೇ ಆ್ಯಕ್ಚುಲಿ ಕಮರ್ಷಿಯಲ್ ಯೂಸ್ ಮಾಡಬೇಕು. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಅವ್ರಿಗೆ ಯೂಸ್ ಮಾಡ್ತಿದ್ದಾರೆ ಸರ್. ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಕ್ಯಾಂಟೀನ್, ಗೋಬಿ ಮಂಚೂರಿ, ಎಗ್ ರೈಸ್ ಅಂಗಡಿ, ಪಾನಿಪುರಿ ಅಂಗಡಿ, ಹೋಟೆಲ್, ಬೇಕರಿಗಳು, ಕೋಳಿ ಅಂಗಡಿಗಳು ಸೇರಿದಂತೆ ಇತರೆ ವ್ಯಾವಹಾರಿಕ ಸ್ಥಳದಲ್ಲಿ ವಾಣಿಜ್ಯ ಸಿಲಿಂಡರ್ ಬಳಸದೆ ರಾಜಾರೋಷವಾಗಿ ಗೃಹ ಬಳಕೆ ಸಿಲಿಂಡರ್ ಬಳಸುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕಣ್ಣಿದ್ದು ಕಾಣದಂತಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ವಿರೂಪಾಕ್ಷ, PBTV 46 ಮಲೆನಾಡು ನ್ಯೂಸ್, ಅರಕಲಗೂಡು.